ಹುಡುಗಿಯರಿಗೆ ಪರಿಚಿತರ ಪತ್ನಿಯರಿಗೆ ಮೆಸೇಜ್ ಮಾಡ್ತಾ ಇರುವಂತಹ ಆರೋಪ ಕೇಳಿಬರ್ತಾ ಇದೆ. ಶಾಸಕಿ ನಯನಾ ಮೋಟಮ್ಮ ಆಪ್ತನಿಗೆ ಹಿಗ್ಗಾಮುಗ್ಗಾ ಗೂಸಾ ಕೊಡಲಾಗಿದೆ. ಕಾಂಗ್ರೆಸ್ ಮುಖಂಡ ಆದಿತ್ಯ ಎಂಬುವವನಿಗೆ ಈ ಗೂಸಾ ಬಿದ್ದಿದೆ. ಹುಡುಗಿಯರಿಗೆ ಪರಿಚಿತರ ಪತ್ನಿಯರಿಗೆ ಈತ ಮೆಸೇಜ್ ಮಾಡ್ತಾ ಇದ್ನಂತೆ. ಶಾಸಕಿ ನಯನಾ ಮೋಟಮ್ಮ ಆಪ್ತನಿಗೆ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಕಾಂಗ್ರೆಸ್ನ ಮುಖಂಡ ಆದಿತ್ಯ ಎಂಬುವವನಿಗೆ ಗೂಸಾ ಕೊಡಲಾಗಿದೆ. ಮೆಸೇಜ್ ತೋರಿಸಿ ಯುವಕರು ಹಿಗ್ಗಾಮುಗ್ಗಾ ಬಾರಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರದ ಮನೆಯಲ್ಲೇ ಆತನನ್ನ ಥಳಿಸಲಾಗಿದೆ. ಗಂಡ ಮಾಡಿದ ತಪ್ಪಿಗೆ ಕಣ್ಣೀರು ಹಾಕಿ ಬಿಟ್ಟು ಬಿಡಿ ಅಂತ ಪಾಪ ಬೇಡಿಕೊಂಡಿದ್ದಾರೆ ಅವರ ಪತ್ನಿ. ಕಾಂಗ್ರೆಸ್ ಮುಖಂಡನಿಗೆ ಕಾಂಗ್ರೆಸ್ಸಿಗರಿಂದಲೇ ಗೂಸಾ ಬಿದ್ದಿದೆ. ಆಲ್ದೂರು ಹೋಬಳಿಯ ಯೂತ್ ಕಾಂಗ್ರೆಸ್ನ ಮಾಜಿ ಉಪಾಧ್ಯಕ್ಷ ಆದಿತ್ಯ ಈತ ಹೆಣ್ಮಕ್ಳಿಗೆ ಪರಿಚಯ ಇರುವಂತವರ ಪತ್ನಿಯರಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ. ಭರತ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಭರತ್, ಕಾಂಗ್ರೆಸ್ ಮುಖಂಡ ಆದಿತ್ಯ ಆತನಿಗೆ ಹೊಡೆದಿದ್ದಾರೆ, ಏನೋ ಮೆಸೇಜ್ ಮಾಡಿದ ಅಂತೇಳಿ, ಯಾವಾಗ ನಡೆದಿರೋದು ಘಟನೆ ಇದು? ಭರತ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನೋಡಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಶಾಸಕಿ ನಯನಾ ಮೋಟಮ್ಮ ಅವರ ಆಪ್ತ ಆತ ಹೆಣ್ಮಕ್ಳಿಗೆ ಮತ್ತೆ ಪರಿಚಯ ಇರುವಂಥ ಅವರ ಪತ್ನಿಯರಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ. ಅದೊಂದು ಕಡೆ ಆತನಿಗೆ ಹೊಡಿತಾ ಇದ್ದಾರೆ, ಅವ್ರ ಪತ್ನಿ ಬೇಡಾಡ್ಕೊಂಡಿದ್ದಾರೆ, ಕಣ್ಣೀರು ಹಾಕಿ ಹೊಡಿಬೇಡಿ, ಬಿಟ್ಕೊಡಿ, ತಪ್ಪಾಯಿತು ಅಂತೇಳಿ. ಆದರೂ ಕೂಡ ಆತ ಅಷ್ಟು ತಂದೆ ತಪ್ಪಿಟ್ಕೊಂಡು ಮತ್ತೆ ನೋಡಿದ್ರೆ ಅವ್ರು ಹೊಡೆಯಕ್ಕೆ ಬಂದರೆ ಮತ್ತೆ ರಿವರ್ಸು ಆತ ಅಶ್ಲೀಲವಾಗಿ ಪದಗಳನ್ನು ಬಳಸಿದ್ದಾನೆ, ಕೆಟ್ಟದಾಗಿ ಬೈದಿದ್ದಾನೆ ಅನ್ನುವಂಥದ್ದು ಕೂಡ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ. ಭರತ್, ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಭರತ್, ಏನ್ ಮೆಸೇಜ್ಗಳು ಮಾಡಿದ ಆತ, ಆಮೇಲೆ ಇದು ಯಾವಾಗ ನಡೆದಿರೋ ಘಟನೆ, ಏನ್ ಡೀಟೇಲ್ಸ್ ಗೊತ್ತಾಗಿದೆ ಭರತ್? ಪ್ರಭು, ಏನು ಈ ಒಂದು ಹಲ್ಲೆಗೆ ಒಳಗಾಗಿರುವಂತಹ ವ್ಯಕ್ತಿ ಅಂದ್ರೆ ಕಾಂಗ್ರೆಸ್ ಮುಖಂಡ ಆದಿತ್ಯ. ಅಂದ್ರೆ ಏನು ಈ ಹಿಂದೆ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಆಗಿದ್ದಂತ ಆದಿತ್ಯನಿಗೆ ಆ ಒಂದು ಕಾಂಗ್ರೆಸ್ನ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂತಹ ಒಂದು ಏನ್ ರಾಯಲ್ ಶರೀಫ್ ಅಂತಕ್ಕಂಥ ಒಂದು ಟೀಮ್ ಅನ್ನು ಇವತ್ತು ಮನೆ ನುಗ್ಗಿ ಒಂದು ಆತನಿಗೆ ತಿಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಕಾರಣ ಏನಂದ್ರೆ ಆತ ಆ ಒಂದು ಯುವತಿಯರಿಗೆ ಮೆಸೇಜ್ ಅನ್ನ ಮಾಡ್ತಾ ಇದ್ದ. ಜೊತೆಗೆ ಅದೇ ಒಂದು ವಿಡಿಯೋದಲ್ಲಿ ಆ ರಾಯಲ್ ಶರೀಫ್ ಹೇಳುವ ಪ್ರಕಾರವಾಗಿ ಆತನ ಒಂದು ಕೊಲೆಗೆ ಸಂಚನ್ನ ರೂಪಿಸಲಾಗಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಆತನಿಗೆ ತಿಳಿಸುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಘಟನೆಗೆಲ್ಲ ಸಂಬಂಧಪಟ್ಟಂತೆ ಈಗಾಗಲೇ ಯುವತಿಯವರುಗಳು ಒಂದು ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಾರೆ. ಈ ದೂರಿನ
ದೂರಿನ ಅನ್ವಯ ಈ ಒಂದು ಪ್ರಕರಣದಲ್ಲಿ ಏನು ಮೆಸೇಜ್ ಮಾಡಿದಾನೆ, ಜೊತೆಗೆ ಐಟಿ ಆಕ್ಟ್ ಸಂಬಂಧಪಟ್ಟಂತೆ ಏನು BNS ಕಾಯ್ದೆ 75/278 ಐಟಿ ಆಕ್ಟ್ ನಡೆಯಲ್ಲಿ ಈ ಒಂದು ಆದಿತ್ಯನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆತ ಯಾರಿಗೆ ಮೆಸೇಜ್ ಅನ್ನ ಮಾಡಿದ್ದ, ಸೊ ಆತನ ಮೆಸೇಜ್ ಏನಿತ್ತು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸರು ತನಿಖೆಯನ್ನು ನಡೆಸ್ತಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಆತ ಈ ಹಿಂದೆ ಯಾರಿಗೆ ಆ ಯುವತಿ ಮೆಸೇಜ್ ಅನ್ನ ಏನು ಕಳಿಸಿದ್ದಾರೆ, ಸೊ ಆ ಸಂದರ್ಭದಲ್ಲಿ ದೂರನ್ನು ನೀಡತಕ್ಕಂಥ ಸಂದರ್ಭದಲ್ಲಿ ಆ ಯುವತಿ ಕೊಟ್ಟಿರೋ ದೂರಿನ ಅನ್ವಯ ಆತ ಆದಿತ್ಯ ಏನಿದ್ದಾನೆ, ಸೊ ಆಕೆಯ ಫೋಟೋವನ್ನ ಎಡಿಟ್ ಅನ್ನ ಮಾಡಿ ಆತನ ಸ್ನೇಹಿತರಿಗೆ ಕಳಿಸಿರೋ ಜೊತೆಗೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗ್ತಿದ್ದ ಅಂತಕ್ಕಂಥ ಒಂದು ಆರೋಪವನ್ನ ನೀಡಿ ಆ ಆರೋಪವನ್ನ ಮಾಡಿ ಈಗ ದೂರ ನೀಡಿರುವಂತದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಆತನ ವಶಕ್ಕೆ ಪಡೆದು ಹೆಚ್ಚಿನ ಒಂದು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಅದಾದ ನಂತರದಲ್ಲಿ ಆತ ಏನನ್ನು ಮೆಸೇಜ್ ಮಾಡ್ತಿದ್ದ ಮತ್ತು ಸೊ ಇನ್ಯಾರಾದ್ರೂ ಯುವತಿಯರಿಗೆ ಮೆಸೇಜ್ ಅನ್ನ ಮಾಡಿದ್ನ, ಯಾವ ಕಾರಣಕ್ಕಾಗಿ ಮೆಸೇಜ್ ಮಾಡಿದ್ದ, ಅಥವಾ ರಾಯಲ್ ಶರೀಫ್ ಒಂದು ವಿಡಿಯೋದಲ್ಲಿ ಹೇಳುವ ಪ್ರಕಾರವಾಗಿ ಆತನ ಕೊಲೆಗೆ ಏನಾದ್ರು ಸಂಚನ್ನ ಮಾಡಿದ್ನ ಅಂತಕ್ಕಂಥ ಇವೆಲ್ಲ ವಿಚಾರವು ಕೂಡ ತನಿಖೆಯ ನಂತರವಷ್ಟೇ ಬಯಲಿಗೆ ಬರಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಭರತ್.